ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. PVR ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ. ಇನ್ನು ಸದರಿ ಮಳಿಗೆಯ 1ನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ. ಪ್ಯೂರ್ ಹ್ಯಾಂಡ್ಲೂಮ್ ಸಿಲ್ಕ್ಸ್, ಪೋಚಂಪಲ್ಲಿ ಸ್ಯಾರೀಸ್, ಉಪ್ಪಾಡ ಸಿಲ್ಕ್ಸ್, ಬನಾರಸ್ ಸಿಲ್ಕ್, ಚಂದೇರಿ ಸಿಲ್ಕ್, ಬಲ್ಚೋರಿ ಸಿಲ್ಕ್ ಸ್ಯಾರೀಸ್, ಕಾಟನ್ ಸಿಲ್ಕ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಸಾಫ್ಟ್ ಸಿಲ್ಕ್ ಸ್ಯಾರೀಸ್, ರಾ ಸಿಲ್ಕ್ ಸ್ಯಾರೀಸ್, ಪೈತಾನಿ ಸಿಲ್ಕ್ ಸ್ಯಾರೀಸ್ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ. ಸಂಪರ್ಕಿಸಿ PVR ಸಿಲ್ಕ್ ಶೋರೂಮ್, ಶಿಡ್ಲಘಟ್ಟ ರಸ್ತೆ, ಬಾಗೇಪಲ್ಲಿ ವೃತ್ತದ ಸಮೀಪ, 35ನೇ ವಾರ್ಡ್, ತಿಮ್ಮಸಂದ್ರ, ಚಿಂತಾಮಣಿ. ಬ್ರಿಟಿಷರ ಕಾಲದ ಚಿಂತಾಮಣಿ ಕಟ್ಟಡಗಳು ಸಂಪೂರ್ಣ ನೆಲಸಮ, ಇನ್ನು ನೆನಪು ಮಾತ್ರ. 1950ರಲ್ಲಿ ಕರ್ನಾಟಕ ರಾಜ್ಯ ರಚನೆಯಾದಾಗಿನಿಂದ ಚಿಂತಾಮಣಿ ಕೋಲಾರ ಜಿಲ್ಲೆಯ ಭಾಗವಾಗಿತ್ತು. 2007 ಆಗಸ್ಟ್ 23ರಂದು ಕರ್ನಾಟಕ ಸರ್ಕಾರ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಹೊಸ ಜಿಲ್ಲೆಯಾಗಿ ರಚನೆ ಮಾಡಿದ ನಂತರ ಚಿಂತಾಮಣಿಯನ್ನು ಚಿಕ್ಕಬಳ್ಳಾಪುರದ ಹೊಸ ಜಿಲ್ಲೆಯಲ್ಲಿ ಸೇರಿಸಲಾಯಿತು. ಚಿಂತಾಮಣಿ ವಾಣಿಜ್ಯ ನಗರ. ಜಿಲ್ಲಾ ಕೇಂದ್ರವಾದ ಚಿಕ್ಕಬಳ್ಳಾಪುರದಿಂದ 36 ಕಿಲೋಮೀಟರ್, ರಾಜ್ಯದ ರಾಜಧಾನಿ ಕರ್ನಾಟಕದಿಂದ ಸುಮಾರು 74 ಕಿಲೋಮೀಟರ್ ದೂರದಲ್ಲಿದೆ. ಚಿಂತಾಮಣಿ ತಾಲೂಕಿಗೆ ಪಶ್ಚಿಮದಲ್ಲಿ ಶಿಡ್ಲಘಟ್ಟ, ವಾಯುವ್ಯದಲ್ಲಿ ಬಾಗೇಪಲ್ಲಿ, ನೈಋತ್ಯದಲ್ಲಿ ಕೋಲಾರ, ಆಗ್ನೇಯದಲ್ಲಿ ಶ್ರೀನಿವಾಸಪುರ ಮತ್ತು ಪೂರ್ವದಲ್ಲಿ ಆಂಧ್ರಪ್ರದೇಶ, ಅನಂತಪುರ ಜಿಲ್ಲೆಗಳಿಂದ ಸುತ್ತುವರೆದಿದೆ. ಅವಿಭಜಿತ ಜಿಲ್ಲೆಯಲ್ಲಿ ಚಿಂತಾಮಣಿ ವಾಣಿಜ್ಯ ನಗರವೆಂದೇ ಖ್ಯಾತಿ ಪಡೆದಿರುವುದರ ಜೊತೆಗೆ ಅಷ್ಟೇ ವೇಗವಾಗಿ ಬೆಳೆಯುತ್ತಿರುವ ನಗರವೂ ಆಗಿದೆ. ಇಂತಹ ನಗರದಲ್ಲಿ ಅಭಿವೃದ್ಧಿಯ ಹಿನ್ನೆಲೆಯಲ್ಲಿ ಇದೀಗ 16.63 ಕೋಟಿ ರು ವೆಚ್ಚದಲ್ಲಿ 50 ಹಾಸಿಗೆಗಳ ತೀವ್ರ ನಿಗಾ ಘಟಕ ಕಟ್ಟಡ ನಿರ್ಮಾಣ ಮಾಡಲು ಮುಂದಾಗಿರುವ ಹಿನ್ನೆಲೆಯಲ್ಲಿ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಮಾಡಿರುವ ಬಹುತೇಕ ಶತಮಾನದ ಇತಿಹಾಸ ಇರುವ ಹಲವು ಕಟ್ಟಡಗಳು ಇದೀಗ ಸಂಪೂರ್ಣ ನೆಲಸಮ ಮಾಡಿದ್ದು, ಇನ್ನು ಆ ಕಟ್ಟಡಗಳು ಚಿಂತಾಮಣಿ ಜನತೆಗೆ ನೆನಪು ಮಾತ್ರ. ಸುಮಾರು 1 ಎಕರೆ 11 ಗುಂಟೆ ಪ್ರದೇಶದಲ್ಲಿ ಬ್ರಿಟಿಷರು ತಾಲೂಕು ತಹಶೀಲ್ದಾರ್ ಕಚೇರಿ, ಪೊಲೀಸ್ ಠಾಣೆ ಕಟ್ಟಡವನ್ನು ನಿರ್ಮಾಣ ಮಾಡಿದರು. ಬ್ರಿಟಿಷರು ನಿರ್ಮಾಣ ಮಾಡಿರುವ ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಕಚೇರಿ, ಉಪ ಖಜಾನೆ ಕಚೇರಿ, ಭೂ ದಾಖಲೆಗಳ ಕಚೇರಿ, ಸರ್ವೆ ಇಲಾಖೆ, ಉಪನೋಂದಣಿ ಕಚೇರಿ, ಗ್ರಾಮಾಂತರ ಠಾಣೆ, ಗ್ರಾಮಾಂತರ ಸರ್ಕಲ್ ಇನ್ಸ್ಪೆಕ್ಟರ್ ಕಚೇರಿ, ನಗರ ಯೋಜನಾ ಪ್ರಾಧಿಕಾರ ಕಚೇರಿ ಸೇರಿದಂತೆ ಹಲವು ಕಚೇರಿಗಳು ಕಾರ್ಯನಿರ್ವಹಿಸುತ್ತಿದ್ದವು. ಅದರ ಪಕ್ಕದಲ್ಲಿಯೇ ಬ್ರಿಟಿಷರು ನಿರ್ಮಾಣ ಮಾಡಿದ ಕಟ್ಟಡದಲ್ಲಿ ಚಿಂತಾಮಣಿ ಪೊಲೀಸ್ ಠಾಣೆ ಸಹ ಕಾರ್ಯನಿರ್ವಹಿಸುತ್ತಿದ್ದು, ಇವಕ್ಕೆಲ್ಲ ಶತಮಾನದ ಇತಿಹಾಸ ಇರುವ ಕಟ್ಟಡಗಳಾಗಿವೆ. ಸರ್ಕಾರ ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ ಮಿನಿ ವಿಧಾನಸೌಧ ಕಟ್ಟಡವನ್ನು ನಿರ್ಮಾಣ ಮಾಡಿ ಅಲ್ಲಿ ಎಲ್ಲ ಕಚೇರಿಗಳಿಗೆ ವಿಶಾಲವಾದ ಸ್ಥಳಾವಕಾಶ ಒದಗಿಸುವ ಯೋಜನೆ ರೂಪಿಸಿದ್ದು, ಅದರಂತೆ ಚಿಂತಾಮಣಿ ನಗರ ಬೆಂಗಳೂರು ಜೋಡಿ ರಸ್ತೆಯಲ್ಲಿ ಮಿನಿ ವಿಧಾನಸೌಧವನ್ನು ಹಲವು ವರ್ಷಗಳ ಹಿಂದೆಯೇ ನಿರ್ಮಾಣ ಮಾಡಿದ್ದು, ತಹಶೀಲ್ದಾರ್ ಕಚೇರಿ, ಉಪ ಖಜಾನೆ ಕಚೇರಿ, ನೋಂದಣಿ ಕಚೇರಿಗಳು ಸೇರಿದಂತೆ ಭೂ ದಾಖಲೆಗಳ ಕಚೇರಿಗಳು ಅಲ್ಲಿಗೆ ಸ್ಥಳಾಂತರಗೊಂಡಿವೆ. ತಹಶೀಲ್ದಾರ್ ಕಚೇರಿಯಲ್ಲಿ ಮಾತ್ರ ಹಲವು ಹಳೆ ದಾಖಲೆಗಳ ದಾಸ್ತಾನು ಕೊಠಡಿಯಾಗಿ ಮಾಡಿಕೊಂಡಿದ್ದಾರೆ. ತಹಶೀಲ್ದಾರ್ ಕಚೇರಿಯ ಕಟ್ಟಡಗಳು ತೆರವು ಮಾಡದ ಕೆಲವು ಕೊಠಡಿಗಳನ್ನು ಪೊಲೀಸ್ ಪೇದೆಗಳು ಸೇರಿದಂತೆ ಕೆಲ ಸಾರ್ವಜನಿಕರು ಕಟ್ಟಡದ ಕೆಲ ಕೊಠಡಿಗೆ ಬೀಗ ಜಡಿದುಕೊಂಡು ವಾಸ ಮಾಡುತ್ತಿದ್ದರು. ದಿನೇ ದಿನೇ ಆ ಕಟ್ಟಡ ನಿರ್ವಹಣೆ ಇಲ್ಲದೆ ಅವಸಾನದ ಅಂಚಿಗೆ ತಲುಪಿದವು. ಹಳೆ ತಹಶೀಲ್ದಾರ್ ಕಟ್ಟಡದಲ್ಲಿದ್ದ ಚಿಂತಾಮಣಿ ಗ್ರಾಮಾಂತರ ಠಾಣೆಯನ್ನು 2000ರಲ್ಲಿ ನಗರ ಠಾಣೆಯ ಪಕ್ಕದಲ್ಲಿ ಹೊಸ ಕಟ್ಟಡ ನಿರ್ಮಾಣ ಮಾಡಿದಾಗ ಗ್ರಾಮಾಂತರ ಠಾಣೆಯನ್ನು ಹೋಮ್ಗಾರ್ಡ್ನವರು ವಶಕ್ಕೆ ಪಡೆದುಕೊಂಡಿದ್ದರು. ನಂತರ ಚಿಂತಾಮಣಿ ಗ್ರಾಮಾಂತರ ಠಾಣೆಯನ್ನು ಇತ್ತೀಚೆಗೆ ನಗರದ MG ರಸ್ತೆಯ 31ನೇ ವಾರ್ಡಿನ ತಿಮ್ಮಸಂದ್ರದ ಬಳಿ ನಿರ್ಮಾಣ ಮಾಡಿರುವ ನೂತನ ಕಟ್ಟಡಕ್ಕೆ ಸಹ ಸ್ಥಳಾಂತರ ಮಾಡಲಾಗಿತ್ತು. ಇನ್ನು ಹಳೆ ತಹಶೀಲ್ದಾರ್ ಕಟ್ಟಡದ ಆವರಣದಲ್ಲಿರುವ ಚಿಂತಾಮಣಿ ಪೊಲೀಸ್ ಠಾಣೆ ಕಟ್ಟಡವನ್ನು ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಮಾಡಿದ್ದು, ಅದು ಸಹ ಅವಸಾನದ ಅಂಚಿಗೆ ತಲುಪಿದ್ದರಿಂದ ಮತ್ತು ಕಟ್ಟಡದಲ್ಲಿ ಕೊಠಡಿಗಳ ಕೊರತೆಯಿಂದ ನೂತನ ನಗರ ಠಾಣೆಯನ್ನು ನಗರದ ಅಂಜನಿ ಬಡಾವಣೆಯ ಹಳೆ ಪೊಲೀಸ್ ವಸತಿ ಸಮುಚ್ಚಯದ ಆವರಣದಲ್ಲಿ ನಿರ್ಮಾಣ ಮಾಡಿರುವ ನೂತನ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿದ್ದರಿಂದ ಹಳೆ ಪೊಲೀಸ್ ಠಾಣೆ ಕಟ್ಟಡ ಸಹ ಅವಸಾನದ ಅಂಚಿಗೆ ತಲುಪಿತು. ಇನ್ನು ಚಿಂತಾಮಣಿ ಉಪವಿಭಾಗದ DYSP ಆಗಿ ಕೆಲಸ ನಿರ್ವಹಿಸಿದ್ದ ರಾಮಯ್ಯ ಎಂಬುವರು 2000ರಲ್ಲಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಬಾಡಿಗೆ ಕಟ್ಟಡದಲ್ಲಿದ್ದ DYSP ಕಚೇರಿಗೆ ಸ್ವಂತ ಕಟ್ಟಡ ನಿರ್ಮಾಣ ಮಾಡಲು ನಿಶ್ಚಯಿಸಿ ನಗರ ಠಾಣೆಯ ಪಕ್ಕದಲ್ಲಿ ಖಾಲಿ ಇರುವ ಸ್ಥಳದಲ್ಲಿ DYSP ಕಚೇರಿ ಕಟ್ಟಡ ನಿರ್ಮಾಣ ಮಾಡಿದರು. ಇದೀಗ ಆಸ್ಪತ್ರೆ ನಿರ್ಮಾಣ ಮಾಡುತ್ತಿರುವ ಹಿನ್ನೆಲೆಯಲ್ಲಿ
ಸದರಿ ಕಟ್ಟಡದಲ್ಲಿದ್ದ ಡಿವೈಎಸ್ಪಿ ಕಚೇರಿಯನ್ನು ಸಹ ಕಳೆದ ಒಂದು ವಾರದ ಹಿಂದೆ ಚಿಂತಾಮಣಿ ನಗರ ಠಾಣೆಯ ಹಿಂಭಾಗದಲ್ಲಿರುವ ವಸತಿ ಸಮುಚ್ಚಯ ಸ್ಥಳಕ್ಕೆ ತಾತ್ಕಾಲಿಕವಾಗಿ ಸ್ಥಳಾಂತರ ಮಾಡಲಾಗಿದೆ. ಚಿಂತಾಮಣಿ ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಗೆ ಹೊಂದಿಕೊಂಡಂತೆ ಇರುವ ಶತಮಾನದ ಇತಿಹಾಸ ಇರುವ ಹಾಗೂ ಬ್ರಿಟಿಷರು ನಿರ್ಮಾಣ ಮಾಡಿರುವ ಹಳೆ ತಾಲೂಕು ಕಚೇರಿ, ನಗರ ಠಾಣೆ ಮತ್ತು ಗ್ರಾಮಾಂತರ ಠಾಣೆ, ಡಿವೈಎಸ್ಪಿ ಕಚೇರಿ ಸೇರಿದಂತೆ ಹಲವು ಕಚೇರಿಗಳು ಆ ವ್ಯಾಪ್ತಿಯ ಹಲವು ಕಟ್ಟಡಗಳನ್ನು ನೆಲಸಮ ಮಾಡಿ ಸುಮಾರು 1 ಎಕರೆ 11 ಗುಂಟೆ ಜಾಗವನ್ನು ಆಸ್ಪತ್ರೆ ನಿರ್ಮಾಣಕ್ಕೆ ಹಸ್ತಾಂತರಿಸಿದ್ದು, ಆ ಜಾಗದಲ್ಲಿ ICU ಘಟಕ ಸ್ಥಾಪನೆಗೆ ಇಂದು ಶಂಕುಸ್ಥಾಪನೆ ನೆರವೇರಿಸುತ್ತಿರುವ ಹಿನ್ನೆಲೆಯಲ್ಲಿ ಬ್ರಿಟಿಷರು ನಿರ್ಮಾಣ ಮಾಡಿದ್ದ ಬಹುತೇಕ ಕಟ್ಟಡಗಳು ನೆಲಸಮಗೊಂಡಿದ್ದು, ಅವು ಇನ್ನೂ ಚಿಂತಾಮಣಿ ಜನತೆಗೆ ನೆನಪು ಮಾತ್ರ ಆಗಿದೆ.